ಅರೆ ಮ್ಯಾಂಗೋ ಇಟ್ಕೊಂಡಿದ್ದೀನಿ ಏನು ಮಾಡ್ತಿದ್ದೀನಿ ಅಂತನಾ. ಎಸ್, ಈಗಂತೂ ಮ್ಯಾಂಗೋ ಸೀಸನ್ ಅಲ್ಲ, ನೀವೆಲ್ಲ ನೋಡಿರ್ತೀರ. ಈಗಂತೂ ಯಾವ ಹೋಟೆಲಲ್ಲಿ ನೋಡಿದ್ರು ಮ್ಯಾಂಗೋ ಮೇಳ ಅಂತ ಹೇಳಿ. ಅದೇ ಅಷ್ಟೊಂದು ದುಡ್ಡು ಕೊಟ್ಟು ಮ್ಯಾಂಗೋ ಮೇಳಗೆ ಹೋಗಿ ಇದು ಮಾಡೋದಕ್ಕಾಗಲ್ಲ ಅನ್ನೋರಿಗೆ, ಅಷ್ಟೇ ಖರ್ಚು ಮಾಡಿ ನಾವು ಮನೇಲಿ ಆರಾಮಾಗಿ ಒಂದು 4 ಮ್ಯಾಂಗೋ ಇಟ್ಕೊಂಡು ತಿನ್ಬೋದು ಅಂತನ ಅಂದ್ಕೊಳ್ಳೋರಿಗೆ ಇದೊಂದು ತುಂಬ ಸೂಪರಾಗಿರೋ ಟೇಸ್ಟಿಯಾಗಿರೋ ರೆಸಿಪಿ. ಇದನ್ನು ರೊಟ್ಟಿ, ಚಪಾತಿ, ಬಿಸಿಯಾಗಿರೋ ಅನ್ನ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ಏನು ಅಂತನ, ಮಾವಿನ ಹಣ್ಣಿನ ಸಾಸಿವೆಗಾಯಿ ನೀವೆಲ್ಲ ಕೇಳಿರ್ತೀರ. ಆಲ್ಮೋಸ್ಟ್ ನಿಮ್ಮ ಎಲ್ಲ ಮ್ಯಾಂಗೋ ಊಟದಲ್ಲೂ ಇದು ಇದ್ದೇ ಇರುತ್ತೆ. ಇದು ಆ್ಯಕ್ಚುಲಿ ತುಂಬ ಫೇಮಸ್ ಮಲೆನಾಡು ಡಿಶಸ್. ಈ ಕಡೆ ಎಲ್ಲ ಅಷ್ಟೊಂದು ಗೊತ್ತಿರಲ್ಲ. ಈಗೆಲ್ಲರೂ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಬಟ್ ಇದು ಮಲೆನಾಡು ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಅವ್ರ ಕಡೆ ಬೇರೆ ಬೇರೆ ಮ್ಯಾಂಗೋ ಸಿಗುತ್ತೆ, ನಾರನ್ ಮ್ಯಾಂಗೋ ಎಲ್ಲ ಅದರಲ್ಲಿ ಮಾಡ್ತಾರೆ. ಬಟ್ ನಾನು ಬಾದಾಮಿಲಿ ಮಾಡಿದ್ದೀನಿ. ಏನೇನು ಹಾಕಿದ್ದೀನಿ ಅಂತ ಅಂದರೆ, ಫಸ್ಟು ನಾನು ಎಲ್ಲ ಕಾಳನ್ನೂ ಹುರ್ಕೊಂಡಿದ್ದೀನಿ. ಅಂದರೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಒಂದು 4 ಮೆಣಸು ಮತ್ತು ಸ್ವಲ್ಪ ಮೆಂತ್ಯ ಎಲ್ಲ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಹುರಿದಿಟ್ಕೊಂಡು, ಹುರಿದಿರೋ ಹುರ್ಗಳಿಗೆ ಒಂದು 4-5 ಒಣಮೆಣ್ಸಿನ್ನು, 1-2 ಬ್ಯಾಡಗಿ ಮೆಣಸಿನಣ್ಣು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಒಂಚೂರು ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು. ಮಾವಿನ ಹಣ್ಣು ಹುಳಿ ಇರುತ್ತೆ. ಯಾಕೆ ಅಂತಂದರೆ ಇದು ತುಂಬ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ನಾವೇನು ಹುರ್ಕೊಂಡಿರ್ತೀವಲ್ಲ ಆ ಹುರ್ಗಳು, ಸ್ವಲ್ಪ ತೆಂಗಿನ ತುರಿ, ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ರುಬ್ಬಿಟ್ಕೊಳ್ಳಿ. ನೀರು ಹಾಕ್ಕೊಂಡು ಒಂದು ಕಡಾಯಿಗೆ ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಹಿಂಗೆ ಒಗ್ಗರಣೆ ಕೊಟ್ಟು, ಸ್ವಲ್ಪ ನೀವು ಕರಿಬೇವಿನ ಒಗ್ಗರಣೆ ಕೊಡಿ. ಇದೆಲ್ಲ ಆದಮೇಲೆ ನೀವೇನು ರುಬ್ಬಿಟ್ಕೊಂಡಿರ್ತೀರ ಗೊತ್ತಾ, ನಿಮಗೆಲ್ಲ ಆಲ್ಮೋಸ್ಟ್ ವೀಡಿಯೋದಲ್ಲಿ ಕ್ಲಿಯರ್ ಆಗಿದೆ. ನಾನೆಲ್ಲಾದರೂ ಹೇಳಬೇಕಾದ್ರೆ 1-2 ಐಟಮ್ ಸ್ಕಿಪ್ ಆಗಿದ್ದರೆ ಕ್ಷಮೆ ಇರಲಿ. ನೀವು ನೋಡ್ಕೊಳ್ಳಿ, ವೀಡಿಯೋಗೆ ನೀವು ನೋಡ್ಬೋದು. ರುಬ್ಬಿಟ್ಟಿರೋದನ್ನ ಅದಕ್ಕೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡಾದ ನಂತರ ನೀವು ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ವಾಟೆ ಸಮೇತ ಕಿವುಚ್ಕೋಬೇಕು. ವಾಟೆ ಸಪ್ರೇಟ್ ಮಾಡಬೇಡಿ, ಚೆನ್ನಾಗಿರಲ್ಲ. ಅದ್ರ ಸಮೇತನೇ ಇದಕ್ಕೆ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸೂಪರಾಗಿರುತ್ತೆ. ಸ್ವಲ್ಪ ಉಪ್ಪು, ಬೆಲ್ಲ, ಆ್ಯಕ್ಚುಲಿ ಮೈನ್ ಬೆಲ್ಲ, ಇದು ರುಬ್ಬಕ್ಕೂ ಹಾಕ್ಕೋಬೇಕು ಮತ್ತು ಕುದಿಯೋಕ್ಕೂ ಹಾಕ್ಕೋಬೇಕು. ಇದನ್ನು ನೀವು ಬೆಲ್ಲ ಹಾಕ್ಕೊಳ್ಳಿಲ್ಲ ಅಂದರೆ ಟೇಸ್ಟ್ ಕೊಡಲ್ಲ. ಇದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು, ಅರಿಶಿನ ಎಲ್ಲ ಹಾಕ್ಕೊಂಡು, ನಾನು ಹೇಳಿದ್ನಲ್ಲ ಲಾಸ್ಟಿಗೆ 1-2 ಸ್ಪೂನ್ ಬೆಲ್ಲ ಪುಡಿ ಹಾಕಿದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕುದಿದ್ಮೇಲೆ ಲಾಸ್ಟಿಗೆ ಇನ್ನೇನು ಆಫ್ ಮಾಡಬೇಕು ಅನ್ನೋವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಇದೊಂದು ಸೂಪರಾಗಿರೋ ಟೇಸ್ಟಿ ರೆಸಿಪಿ. ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಹೇಳಿ. ಈ ಥರ ವೀಡಿಯೋಸ್ಗಳು ಬೇಕು ಅಂದರೆ ನೀವು ನನ್ನ ಚಾನಲ್ನ ಫಾಲೋ ಮಾಡಬೇಕು. ಹಾಗೆ ನೆಕ್ಸ್ಟ್ ಯಾವ ಮ್ಯಾಂಗೋ ರೆಸಿಪಿ ಬೇಕು ಅಂತ ಕಮೆಂಟ್ಸ್ ಮಾಡಿ, ಓಕೆನಾ? ನನ್ನ ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.